ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತು ಕಿಚನಲ್ಲಿ ನಿಮಗೆ ಬಾಡಿ ಸ್ಕ್ರಬ್ಬರ್ ಹೇಗೆ ಮಾಡೋದು ನ್ಯಾಚುರಲ್ ಆಗಿ ಅಂತ ಹೇಳ್ಕೊಡ್ತೀನಿ ಬನ್ನಿ. ಅದಕ್ಕೇನಿಲ್ಲ, ಈ ಬಾಟಲ್ ಗಾರ್ಡ್ ಅಂತ ಹೇಳ್ತೀವಲ್ಲ, ಸೋರೆಕಾಯ್ದು ಇದು ಚೆನ್ನಾಗಿ ಬಲ್ತ್ ಮೇಲೆ ಈ ಥರ ಆಗುತ್ತೆ. ಇದನ್ನು ನಾವು ನ್ಯಾಚುರಲ್ ಬಾಡಿ ಸ್ಕ್ರಬ್ಬರ್ ಆಗಿ ಯೂಸ್ ಮಾಡ್ಬೋದು. ಅದು ಹೇಗೆ ಅಂತ ಹೇಳ್ಕೊಡ್ತೀನಿ. ತುಂಬಾ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಈ ಥರ ನೋಡಿರ್ತೀರ ಆಲ್ರೆಡಿ ಎಲ್ಲರೂ. ಈ ಮೆಥಡು ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ನಾವು ಯೂಸ್ ಮಾಡ್ತಾಯಿದ್ದೀವಿ. ಇದನ್ನು ಒಂದು 5 ನಿಮಿಷ 10 ನಿಮಿಷ ನೀರಲ್ಲಿ ನೆನೆ ಹಾಕಿದ್ರೆ ಈ ಥರ ಸ್ಮೂತ್ ಆಗುತ್ತೆ. ನಾನು ಇದು ಆಲ್ರೆಡಿ ಯೂಸ್ ಮಾಡಿರೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಸ್ಮೂತ್ ಆಗಿದೆ ಅಂತ. ಈಗ ನೀವು ಬಾಡಿಗೆ ಸೋಪ್ ಹಾಕಿದ್ರಲ್ಲಿ ಸ್ಕ್ರಬ್ ಮಾಡ್ಕೋಬೋದು. ಆ್ಯಕ್ಚುಲಿ ನಮ್ಮ ಸ್ಕಿನ್ನನ್ನು ಸ್ಕ್ರಬ್ ಮಾಡಬಾರ್ದು. ವೀಕ್ಲಿ ಒನ್ಸ್ ಈ ಥರ ಸ್ಕ್ರಬ್ ಮಾಡ್ತೀನಿ ಅಂದರೆ ನೀವು ಈ ಥರ ಆ ಮಾರ್ಕೆಟಲ್ಲಿ ಸಿಗುವಂಥ ಪ್ಲಾಸ್ಟಿಕ್ನ ಯೂಸ್ ಮಾಡೋದು ಬದಲು ಈ ಥರ ನ್ಯಾಚುರಲ್ ಸಿಗುವಂಥ ಬಾಟಲ್ ಗಾರ್ಡ್ ಅಥವಾ ಸೋರೆಕಾಯಿ ಈ ಚಿಗರೆನ ಯೂಸ್ ಮಾಡ್ಬೋದು. ನೋಡಿ ಈ ಥರ ಸೋಪ್ ನೊರೆ ಎಲ್ಲ ಬರ್ತಿದೆ ಅಂತ ಹೇಳಿ ತುಂಬ ಹಾರ್ಡಾಗಿ ಉಜ್ಜಬೇಡಿ, ಸ್ವಲ್ಪ ಸ್ಮೂತಾಗಿ ಉಜ್ಜಿ ನೋಡಿದ್ರೆ ಯಾವ ಥರ ಆಗ್ತಿದೆ ಅಂತ. ಈ ಟಿಪ್ಸ್ ನಾನು ಆವಾಗಿಂದ ಯೂಸ್ ಮಾಡ್ತಿದ್ದೀನಿ, ನಿಮಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಈ ಶೇರಿಂಗ್ ನಿಮ್ಗೆ ತುಂಬ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನೀವು ಯೂಸ್ ಮಾಡ್ತಾಯಿದ್ದೀರಾ ಅಂತ ನಮಗೆ ಹೇಳಿ, ಓಕೆನಾ? ಈಗ ಹಸಿ ತೋರಿಸ್ದೆ ನೋಡಿ ಈ ಥರ ಆಗಿದೆ ಅಂತ. ನೀವು ಮಕ್ಕಳಿಗೆ ಡೈರೆಕ್ಟಾಗಿ ಈ ಥರ ಯೂಸ್ ಮಾಡೋಕ್ಕಾಗಲಿಲ್ಲ ಅಂದಾಗ ಇನ್ನೊಂಥರ ಟಿಪ್ಸನ್ನು ಹೇಳ್ಕೊಡ್ತೀನಿ. ಅದೇ ಈ ಸೋರೆಕಾಯಿ ಸಿಪ್ಪೆನ ಕಟ್ ಮಾಡಿ ಇದನ್ನು ಒಂದು ನೆಟ್ಟೆಡ್ ಬಟ್ಟೆ ಅಂತ ಇರುತ್ತೆ, ಒಂದು ನೆಟ್ಟೆಡ್ ಬಟ್ಟೆಯಲ್ಲಿ ಇದನ್ನು ಸುತ್ತಿ ಯೂಸ್ ಮಾಡ್ಬೋದು ಮಕ್ಕಳಿಗೆ. ಡೈರೆಕ್ಟಾಗಿ ನೀವು ಯೂಸ್ ಮಾಡೋಕ್ಕಾಗಲಿಲ್ಲ ಅಂದರೆ, ಇಲ್ಲ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಅಂದರೆ ತುಂಬ ಹ್ಯಾಶಾಗಿ ಉಜ್ಜಕ್ಕೆ ಹೋಗ್ಬಿಡಿ, ಸ್ಮೂತಾಗಿ ಉಜ್ಜಿ. ಬಟ್ ಇದು ಸ್ನಾನ ಆದ ತಕ್ಷಣ ಇದನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಡ್ರೈ ಆಗೋದಕ್ಕೆ ಬಿಡಬೇಕು. ನಂತರ ಸ್ನಾನಕ್ಕೆ ಯೂಸ್ ಮಾಡೋಕ್ಕೆ ಮುಂಚೆ ಒಂದು 5 ನಿಮಿಷ ನೀರಲ್ಲಿ ನೆನೆಯೋಕ್ಕೆ ಯೂಸ್ ಮಾಡಿ, ಸ್ಮೂತಾಗಿರುತ್ತೆ ಅಷ್ಟೇ. ಈ ಟಿಪ್ಸು ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೀವು ಈ ಥರ ಯೂಸ್ ಮಾಡ್ತಿದ್ದೀರಾ ಅನ್ನೋದನ್ನು ನನಗೆ ಮುಖಾಂತರ ತಿಳಿಸಿ. ಯಾವಾಗಲೂ ನೀವು ಅಡುಗೆನೇ ಮಾಡ್ತೀರಾ, ಹೆಲ್ತ್ ಟಿಪ್ಸ್ ಬೇಕು ಅಂತಂದಾಗ ನೀವು ಹೆಲ್ತ್ ಟಿಪ್ಸ್ ಅಂತ ಒಂದು ಕಾಮೆಂಟ್ ಹಾಕಿ. ನಿಮಗೆ ಬೇಕಾದರೆ ನಾನು ಅಡುಗೆಲಾಗಲಿ ಬ್ಯೂಟಿ ಹೆಲ್ತ್ ಟಿಪ್ಸನ್ನ ನಿಮಗೆ ಕೊಡ್ತೀನಿ. ನೋಡಿ ಈ ಥರ ಮಾಡ್ಕೊಳ್ಳಿ. ಮಕ್ಕಳಿಗೆ ಇದನ್ನು ಯೂಸ್ ಮಾಡಿ. ಇದನ್ನು ಕೂಡ ಅಷ್ಟೇ ನೀರಲ್ಲಿ ನೆನೆ ಹಾಕಿ ಸೊಪ್ಪಲ್ಲಿ ಉಜ್ಜನ್ನು ತೋರಿಸ್ತೀನಿ ನಿಮಗೆ. ಈ ಥರನೂ ಯೂಸ್ ಮಾಡ್ಬೋದು. ನಿಮಗೆ ಮಕ್ಕಳಿಗೆ ಡೈರೆಕ್ಟಾಗಿ ಯೂಸ್ ಮಾಡೋಕ್ಕಾಗಲಿಲ್ಲ ಅಂದಾಗ ಈ ಥರ ಮಾಡಿ ಅಂತ ನಿಮಗೆ ಟಿಪ್ಸನ್ನು ಹೇಳ್ಕೊಟ್ಟಿದ್ದೀನಿ. ನೋಡಿ ಇದು ಕೂಡ ಅಷ್ಟೇ. ನೋಡಿ ಕಸದಿಂದ ರಸ ಅಂತ ಹೇಳ್ಬೋದು ಅಲ್ವಾ, ನಾವು ಕಸದಿಂದ ಕೂಡ ರಸ ಮಾಡ್ಕೋಬೋದು. ಬಿಸಾಕುವಂಥ ಸಿಪ್ಪೆನೂ ಕೂಡ ನಾವು ಈ ಥರ ಯೂಸ್ ಮಾಡ್ಬೋದು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಯಾರಿಗೆಲ್ಲ ಈ ಟಿಪ್ಸ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.